ಅನುಭವ ನನಗಾಯಿತು. ಕಾಲಿಂದ ತಲೆಯವರೆಗೆ ನೋಡಿದ್ದೇ ತಡ, ಮಂತ್ರ ಮರೆತು ಹೋಯಿತು, ಕೈಯ ಕೊಡ ಜಾರಿ ಬಿದ್ದು ಹೋಯಿತು. ನೋಡುವ ಹಾಗೆ ಉಂಟಲ್ಲ, ಒಳ್ಳೆಯ ಲಕ್ಷಣಭರಿತಳಾಗಿದ್ದಾಳೆ. ಈಕೆಯನ್ನು ನೋಡ್ತಾ ಇದ್ದ ಹಾಗೆ ಮಸ್ತಕದ ಪುಟವನ್ನು ಬಿಡಿಸಿ ಬಿಡಿಸಿ ನೋಡ್ತಾ ಇದ್ದೇನೆ. ಪುಟಗಳೆಲ್ಲ ಮುಗಿತಾ ಇದೆ, ಈ ಪಟ ಮಾತ್ರ ಎದುರು ಬರುವುದೇ ಇಲ್ಲ. ಯಾರಿರಬಹುದು? ಮಾತಾಡಿಸ್ಬೇಕು ಅಂತ ಆಗ್ತದೆ. ಮಾತಾಡಿಸದೇ ಇದ್ರೆ ಹುಲಿ ಕಂಡ ರೀತಿಯಾಗಿ ಹೆದರಿ ಓಡಿ ಹೋಗ್ತಾ ಇದ್ದಾರಂತ ಅವಳೆಲ್ಲ ತಿಳ್ಕೊಂಡ್ರೆ, ಮಾತಾಡಿಸುವುದು ಹೌದು, ಹೊತ್ತು ಯಾವುದು? ಪೂಜೆಯದ್ದು. ಇಲ್ಲಿ ಮಾತಾಡ್ತಾ ಇದ್ರೆ ಅಲ್ಲಿಯ ಪೂಜೆಯ ವ್ಯವಸ್ಥೆ ಅದು ದೊಡ್ಡದಲ್ಲ. ಬೆಳಗಿದ್ದು ಮಧ್ಯಾಹ್ನ ಒಟ್ಟಿಗೆ ಪೂರೈಸಿಕೊಂಡ್ರೆ ಆಯ್ತು. ಇದು ಮತ್ತೆ ಕಾಯ್ತದ? ಅದಕ್ಕಾಗಿ ನಾನಾಗಿ ನೇರ ಹೋಗಿ ಆಕೆ ಮಾತಾಡಿಸುವುದಲ್ಲ, ಅವಳನ್ನೇ ಮಾತಿಗೆ ಬರುವ ಹಾಗೆ ಮಾಡಬೇಕು. ಒಂದು ಉಪಾಯ ಮಾಡುವ. ಗಂಗೆ ಯಮುನೆ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು. ಹೌದಪ್ಪ. ನೀನು ಯಾರೇ? ನೀನು ಅಲ್ಲ, ನಾನು ಯಾರಾದ್ರೂ ನಿಮ್ಗೇನು ಅಂತ. ನೀನು ಯಾರಾದ್ರೂ ನನಗಾದೀತು. ಯಾಕೆ? ಅಲ್ಲ, ತಪ್ಪು ತಿಳ್ಕೋಬೇಡ ಮಾತಾಡ್ಲಿಕ್ಕೆ. ಓ ಹಾಗೆ? ಹೌದು. ಯಾರಾದ್ರೂ ಆದೀತು. ಅಂದ್ರೆ ಯಾವ ನಿನ್ನ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇರುವುದು. ಏನಂತ? ನೀನು ಎಷ್ಟು ಚಂದ. ಯಾಕೆ ಚಂದ ಇರಬಾರ್ದ ಅಂತ ಕೇಳುದು? ಇರ್ಬೇಕಪ್ಪ. ಮತ್ತೆ ಈ ಪ್ರಾಯದ ಹುಡುಗಿಯರು ಚಂದವೇ ಇರ್ಬೇಕು. ಆದ್ರೆ ನಿನ್ನ ಚಂದ ಮಾತ್ರ ಅಂತಿದ್ತಹ ಚಂದ ಅಲ್ಲ. ಮತ್ತೆ ಹೇಗೆ? ರಂಬೆ ಇದ್ದ ಹಾಗಿದ್ಯಾ? ರಂಬೆ? ಹೌದು. ಬಟ್ರೆ ನೀವು ನೋಡಿದ್ದೀರಾ? ನಾನು ಹೌದು. ನಾನೆಲ್ಲಿ ನೋಡ್ತೇನೆ? ಮತ್ತೆ ಹೇಳ್ತಾ ಇದ್ದೀನಿ ರಂಬೆ ಅಂತ. ರಂಬೆ ಇರುವುದು ಮೇಲೆ ಸ್ವರ್ಗಲೋಕದಲ್ಲಿ. ಹೌದು. ನಾನು ಇರುವುದು ಈ ಭೂಮಿಯಲ್ಲಿ. ಅದೇ ಭವಿಷ್ಯ ಏನು? ನನ್ನ ಅಪ್ಪಯ್ಯ ಅಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಅವರಲ್ಲಿ ನೋಡ್ತಾ ಇದ್ದಾರೆ, ಮಗ ಇಲ್ಲಿ ನೋಡ್ತಾ ಇದ್ದಾರೆ. ಅಲ್ಲ, ನಿನ್ನಲ್ಲಿ ಮಾತಾಡ್ತಾ ಇರ್ಬೋದು. ಹಾಗೆ. ಸರಿ ಸರಿ. ಹೌದು. ಅದಕ್ಕಾಗಿ ನಿನ್ನನ್ನು ಹೆತ್ತ ನಿನ್ನ ಅಮ್ಮನ ಹೊಟ್ಟೆ ಎಷ್ಟು ದೊಡ್ಡದು. ಅಲ್ಲಲ್ಲ, ಪುಣ್ಯಗರ್ಭ ಆಗಿರ್ಬೇಕು. ಹಾಗೆ. ಅದಕ್ಕಾಗಿ ಖಂಡಿತ ನಿನ್ ಬಗ್ಗೆ ಯೋಚನೆ ಮಾಡ್ತಾ ಇರುವುದು. ಏನು ಅಂತ? ನಿನ್ನನ್ನು ಈ ಮೊದಲು ನಾನೆಲ್ಲಾದ್ರೂ ನೋಡಿದ್ದೇನೋ? ಯಾಕೆ? ನೋಡಿರುತ್ತಿದ್ರೆ
ನಾನು ಬಿಡ್ತಿದ್ದು ಅಂದ್ರೆ ನಿಮ್ಮ ಮಾತಿನ ಅರ್ಥ ತಪ್ಪು ತಿಳ್ಕೊಳ್ಳಿಕ್ಕಿಲ್ಲ ಅಲ್ಲಿ ಖಂಡಿತ ಇಲ್ಲ. ಅಂದ್ರೆ ನನ್ನ ಉದ್ಯೋಗ ಅಂತದ್ದು ಯಾವುದು? ದೇವಸ್ಥಾನದಲ್ಲಿ ಪೂಜೆ, ಹೌದಾ? ತೀರ್ಥ ಪ್ರಸಾದ ಕೊಡುವುದು. ಹ ಹ ಹ. ನಿನ್ನ ಹಾಗಿರುತ್ತಹ ಹುಡುಗಿಯರೆಲ್ಲ ದೇವಸ್ಥಾನಕ್ಕೆ ಬರ್ತಾರೆ, ದೇವರ ಮುಂದೆ ನಿಂತು ಕೈ ಮುಗಿದು ಬೇಡಿಕೊಳ್ತಾರೆ. ಹೌದು. ಮತ್ತೆ ತಿರುಗಿ ಬರುವುದು ತೀರ್ಥ ಪ್ರಸಾದಕ್ಕೆ ನನ್ನ ಬಳಿಗೆ. ದೇವಸ್ಥಾನಕ್ಕೆ ಬಂದ ಬಳಿಕ ಪ್ರಸಾದಕ್ಕೆ ಬರ್ಲೇಬೇಕಲ್ವೇ? ಬರುವುದು ಮಾತ್ರ ಅಲ್ಲ, ನಾವು ಪೂಜೆಗೆ ಬೇಕಾದ ಜನ ಬೇರೆ 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 ಮಾಡ್ತೇವೆ. ತೀರ್ಥ ಪ್ರಸಾದ ನಾನು ಯಾವ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ. ಅದು ಯಾಕೆ? ಅನುಕೂಲ ಅಲ್ಲ, ಇದಕ್ಕೋಸ್ಕರವೋ ಹೇಗೆ? ಅಲ್ಲಪ್ಪ, ಅದೇ ಮುಖ್ಯ ಅಲ್ಲ. ಪ್ರಸಾದಕ್ಕೆ ಬೇಕಾಗಿ ಕೈ ಹೀಗೆ ಮುಂದೆ ಮಾಡುವಾಗ ನಾನು ಕೈ ನೋಡಿದಿಲ್ಲ ಇಲ್ವೋ, ಈ ಮುಖ ನೋಡಬಹುದಾದ್ದು ನೋಡಬಾರದ್ದು ತೀರ್ಮಾನಕ್ಕೆ ಬಂದೇ ಬರ್ತೇನೆ. ಕೈ ನೋಡಿ ಎಲ್ಲವರು ಹೇಳ್ತೀರಾ? ಹೌದು. ಈಗ ನೋಡುವ ಮುಖ ಆದ್ರೆ ನೋಡಿಕೊಂಡೇ ಇರುವುದಲ್ಲ, ಮತ್ತೆ ಸುಖ ದುಃಖ ಮಾತಾಡುದು. ಏನಮ್ಮ ಹೇಗಿದ್ದಿ, ಮನೆಯಲ್ಲ ಚೆನ್ನಾಗಿದ್ದಾರಲ್ಲ, ನೀನ್ ಚೆನ್ನಾಗಿದ್ಯಲ್ಲ, ಹೀಗೆ ಹಲವು ಪ್ರಶ್ನೆ ಮಾಡಿ ಪರಸ್ಪರ ಪರಿಚಯ ಮಾಡಿಕೊಂಡು ಇದ್ರೆ ಅದು ನಮ್ಮ ಮಸ್ತಕದ ಪುಟಗಿಂತ ಮಾಸಿ ಹೋಗುವುದಿಲ್ಲ. ಈಗ ಕೈ ನೋಡಿದ ತಕ್ಷಣ ಮಾತಾಡುವ ಹಾಗೆ ಇಲ್ಲದಿದ್ರೆ ಏನು ಮಾಡ್ತೀರಾ ನೀವು? ಅಂಥವ್ರಿದ್ರೆ ಆ ಕಡೆ ತಿರುಗಿ ನೋಡ್ಲಿಕ್ಕೂ ಇಲ್ಲ. ಮತ್ತೆ ಪ್ರಸಾದ ಕೊಡುದು ಹೇಗೆ? ತೀರ್ಥ ತೆಗೆಯುವುದು, ಹೋಗಿ ಅಟ್ಟದಿಂದ ಆಗ ಅವಸರ ಆಗ್ತದೆ ನಿಮ್ಗೆ. ಬೇಗ ಬೇಗ ಕಳುಹಿಸಿಕೊಡು. ಹಾಗೆ ಯಾಕೆ? ಜೀವನದಲ್ಲಿ ಅನುಭವಿಸಬೇಕಾದಂತಹ ಸುಖವನ್ನು ಅವರು ಮೊದಲೇ ಮುಂದಾಗಿರುತ್ತದೆ. ಹಾಗೆ ಮತ್ತೆ ಪ್ರತ್ಯೇಕ ಈ ತೀರ್ಥ ಪ್ರಸಾದ ಏನಾಗಬೇಕು ಅಲ್ವೇ? ಅದಕ್ಕಾಗಿ ಬೇಗ ಬೇಗ ಕಳುಹಿಸಿಕೊಡು. ಈಗ ನಿಮ್ಮ ಮಸ್ತಕದ ಪುಟದಲ್ಲಿ ಈ ಪಾಠ ಇದೆಯಾ? ಇನ್ನೂ ಬರ್ಲಿಲ್ಲ. ಬರ್ಲಿಲ್ಲ. ಈ ಊರಿಗೆ ತೀರಾ ಹೊಸ ಬಳೆ ಇದೆ. ಖಂಡಿತ. ಹೊಳೆ ಬದಿಯಲ್ಲಿ ಬಂದಿದ್ದಿ, ಆ ಕಡೆ ಈ ಕಡೆ ಮಿಸುಕಾಳಿ ನೋಡ್ತಾ ಇದ್ದಿ. ಹೌದು. ಎಲ್ಲಾದ್ರೂ ಯಾರನ್ನಾದ್ರೂ ಬರ್ಲಿಕ್ಕೆ? ಅಯ್ಯೋ ದೇವ್ರೆ, ಯಾರನ್ನು ಹೇಳಲಿಲ್ಲ. ಹಾಗೇನಿಲ್ವಲ್ಲ, ಹೊಸ ಜಾಗ ಅಲ್ವಾ? ಹೌದು. ಹಾಗೆ ಪರಿಚಯ ಇಲ್ಲ ನೋಡಿ. ಹಾಗ ಬಿಡು. ಏನು ನೀನ್ ಯಾವ ನಿನ್ನನ್ನು ಪೆತ್ತ ಎಲ್ಲಿ? ಯಾವುದು? ನಿನ್ನ ಹೆತ್ತ ಹಾಗೆ ಹೆತ್ತ ಅಮ್ಮ ಯಾರು? ನಿನ್ನ ಅಪ್ಪ ಯಾರು? ಮದುವೆ ಆಗಿದ್ರೆ ನಿನ್ನ ಗಂಡ ಯಾರು? ಅವರನ್ನೆಲ್ಲ ಬಿಟ್ಟು ಈ ಕಡೆಗೆ ಬಂದಿದ್ಯಲ್ಲ. ಅಲ್ಲ, ಹೇಳ್ತೀಯ ವಿಷಯ ಅಲ್ಲ. ನನ್ನ ಪರಿಚಯ ಕೇಳುವ ನೀವ್ ಯಾರಂದ್ರೆ ಗೊತ್ತಾಗಿಲ್ಲ ನನಗೆ. ನಾನ್ಯಾರು ಅಂತ ಇನ್ನೂ ಗೊತ್ತಾಗಲಿಲ್ವಾ? ಪರಿಚಯ ಸಿಗ್ಲಿಲ್ಲ ಅಂತ. ಹೊಸಬ್ರಲ್ವೇ? ಅಲ್ಲಿ ಕಾಣುವ ಸೋಮನಾಥನ ದೇವಸ್ಥಾನ, ಅಲ್ಲಿಯ ಪ್ರಧಾನ ಅರ್ಚಕನಾಗಿಕೊಂಡಿರ್ತಕ್ಕಂತಹ ಶಂಭು ದೀಕ್ಷಿತರ ಮಗ ಗೋವಿಂದ ದೀಕ್ಷಿತ ಅಂದ್ರೆ ನಾವು. ನೀವ ಈಗ ನನ್ನ ಪರಿಚಯ ನೀನು ಯಾರು ಅಂತ ಹೇಳ್ಬೇಕು. ವಿಪ್ರವರಿಯ ಮಣಿವೆನಯ್ಯ ವಿಪ್ರವರಿಯ ನಾನು ಮಾಲತಿ
ತಿರುಗುತ್ತಿರುವೆ ತಿರುಗುತ್ತ ಇರುವೆ ತಿರುಗುತ್ತ ಇರುವೆ ಎಷ್ಟು ಇವೆಯೋಳು ಏನಾಯ್ತು? ಎಷ್ಟು ಸಂತೋಷ ಆಗ್ತದೆ ನೋಡು. ಯಾಕೆ ಸಂತೋಷ ಆದದ್ದು? ಒಂದು ಒಳಗೆ ಭಯ ಇತ್ತು. ಯಾಕೆ ಭಯ? ನನ್ನ ಪ್ರಶ್ನೆಗೆ ನಿನ್ನಿಂದ ಸಮರ್ಪಕವಾದ ಉತ್ತರ ಬಂದೀತೋ ಓ ಹಾಗೆ. ಅಲ್ಲ ಪ್ರತಿಯಾಗಿ ಮತ್ತೆ ಏನೋ ಆದೀತೋ ಅಂತ